ತಮಗೆಲ್ಲರಿಗೂ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆಧಾರದ ಸ್ವಾಗತ. ಎರಡೂ ಕೈಗಳನ್ನು ಜೋಡಿಸಿ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸವನ್ನು ತಿಳಿಸಿಕೊಟ್ಟ ಅನಂತ ಅನಂತ ತೀರ್ಥಂಕರ ಪರಮಾತ್ಮರಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಸಮ್ಯಕ್ ದೃಷ್ಟಿ ಭಾವಲಿಂಗಿ ನಿರ್ಗ್ರಂಥ ಮುನಿಗಳಿಗೆ ಹಾಗೂ ಸಮ್ಯಕ್ ದೃಷ್ಟಿ ಶ್ರಾವಕ ಧರ್ಮಾತ್ಮರಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ಮೋಕ್ಷದಾತ ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಅನಂತ ನಮನಗಳನ್ನು ಸಲ್ಲಿಸಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಯಾವ ಚಿಂತೆ ಇಲ್ಲ. ಪಾದದಿಂದ ನೆತ್ತಿವರೆಗೆ ಎಲ್ಲೆಲ್ಲಿ ನಿಮಗೆ ನಾನಿದ್ದೇನೆ, ಎಲ್ಲೆಲ್ಲಿ ನಿಮಗೆ ನಾನು ಎಂಬ ಅರಿವು, ಸಂವೇದನೆ, ಫೀಲಿಂಗ್, ಬಡಿತ ಮಿಡಿತ ಸಂವೇದನೆ ಆಗತ್ತೆ. ಅಲ್ಲಲ್ಲಿ ಮನಸ್ಸಿಡಿ. ಅದೇ ಶುದ್ಧಾತ್ಮ. ಶುದ್ಧಾತ್ಮ ಶರೀರದಲ್ಲಿದ್ದಾನೆ. ಎಲ್ಲರ ಅವರವರ ಆತ್ಮ ಅಂದರೆ ಎಲ್ಲರೂ ಶುದ್ಧಾತ್ಮ ಸ್ವರೂಪಿಗಳಾಗಿದ್ದಾರೆ, ಸಿದ್ಧಾತ್ಮ ಸ್ವರೂಪಿಗಳಾಗಿದ್ದಾರೆ. ಎಲ್ಲರೂ ಶುದ್ಧಾತ್ಮರಿದ್ದಾರೆ. ಎಲ್ಲರೂ ಅಂದರೆ ಅವರವರು ಅಂದರೆ ಶುದ್ಧಾತ್ಮರು ಅವರವರ ಜಡ ಶರೀರದೊಳಗಿದ್ದಾರೆ. ಆತ್ಮನನ್ನು ಜಡ ಶರೀರದೊಳಗೆ ಹುಡುಕಾಡಬೇಕು, ಬೇರೆ ಕಡೆ ಹುಡುಕಾಡಬಾರ್ದು. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅರಿವು ಸಂವೇದನೆ ಆಗ್ತಾ ಇದೆ. ಅದನ್ನು ಅನುಭವಿಸ್ತಾ ಇರೋದೇ ಅದೇ ಶುದ್ಧಾತ್ಮನನ್ನು ಧ್ಯಾನಿಸುವ ಪದ್ಧತಿ, ಶುದ್ಧಾತ್ಮನನ್ನು ಪಡೆಯುವ ಪದ್ಧತಿ. ನಾವು ನಮ್ಮ ಸಂವೇದನದ ಮೇಲೆ ಮನಸ್ಸಿಡುವುದು ಅದೇ ಶುದ್ಧಾತ್ಮನ ಧ್ಯಾನ. ನಾವು ನಮ್ಮ ಧ್ಯಾನ ಮಾಡುವುದೇ ಶುದ್ಧಾತ್ಮ ಧ್ಯಾನ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ ಶಾಂತಿ ಶಾಂತಿ ಅನುಭವ ಮಾಡಿ.
ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಸ್ಕ್ಯಾನ್ ಮಾಡಿಸಿ. ಸ್ಕ್ಯಾನ್ ಮಾಡುವ ಮೂಲಕ ನಿಮ್ಮ ಶರೀರವನ್ನು ಸಂವೇದನೆ ಮಾಡಿ. ನಿಮ್ಮ ಅಭ್ಯಂತರ ಶರೀರ, ನಾನೆಂಬ ಅರಿವು ಶರೀರ, ನಾನೆಂಬ ಫೀಲಿಂಗ್ ಬಾಡಿಯನ್ನು ಅನುಭವ ಮಾಡಿ. ಇಲ್ಲಿ 2 ರೀತಿಯ ಬಾಡಿಗಳಿವೆ. ಒಂದು ಫೀಲಿಂಗ್ ಬಾಡಿ, ಇನ್ನೊಂದು ಜಡ ಬಾಡಿ. ಒನ್ ಈಸ್ ಡೆಡ್ ಬಾಡಿ, ಅಜೀವ ಶರೀರ. ಅನದರ್ ಒನ್ ಈಸ್ ಫೀಲಿಂಗ್ ಬಾಡಿ, ದ್ಯಾಟ್ ಕಾಲ್ಡ್ ಸೋಲ್ಡ್ ಬಾಡಿ. Feeling body is soul, unfeeling body is dead body. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಮುಖಕಮಲ ಎಲ್ಲಿದೆ ನೋಡಿ. ನಿಮ್ಮ ಮುಖಕಮಲದ ಮೇಲೆ ಮನಸ್ಸಿಡಿ. ನಿಮ್ಮ ಮುಖಕಮಲದ ಮೇಲೆ ಮೂಗಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ನಿಮ್ಮ ಮೂಗಿನ ಉದ್ದ ಅಗಲ ದಪ್ಪ. ನಿಮ್ಮ ಮೂಗಿನ ತುದಿ. ನಿಮ್ಮ ಬಾಯಿ ಕೆನ್ನೆಗಳು ಅನುಭವ ಮಾಡಿ. ಏನೋ ತಿಂತಾ ಇದ್ದೀರಿ, ಆ ರೀತಿ ಬಾಯಿಯನ್ನು ಅಲುಗಾಡಿಸಿ. ತಿನ್ನುವಂತೆ ನಿಮ್ಮ ಬಾಯಿಯನ್ನು ಅಲುಗಾಡಿಸಿ. ಒಳಗಡೆ ನಾಲಿಗೆಯನ್ನು ಅಲುಗಾಡಿಸಿ. ಹೊರಗಡೆ ಕೆನ್ನೆಗಳು, ಬಾಯಿ, ತುಟಿ. ಒಳಗಡೆ ಬಾಯಿ ಒಳಗೆ ನಾಲಿಗೆಯನ್ನು ಅಲುಗಾಡಿಸ್ತಾ ಒಳಗಡೆ ಹೊರಗಡೆ ಎರಡೂ ಅನುಭವ ಮಾಡಿ. ಚಾಕ್ಲೇಟ್ ತಿನ್ನುವ ತರಹ ಬಾಯಿ ನಾಲಿಗೆಯನ್ನು ಅಲುಗಾಡಿಸಿ. ಶಾಂತಿ ಶಾಂತಿ ಅನುಭವ ಮಾಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ನಮ್ಮ ಧ್ಯಾನ ಮಾಡೋಣ. ನಮ್ಮ ಧ್ಯಾನ ಮಾಡುವುದೇ ಧರ್ಮ.
ಜೀವವು ಪ್ರೀತಿಸುವುದೇ ಧರ್ಮ. ಜೀವವು ತನ್ನನ್ನು ಪ್ರೀತಿಸುವುದೇ ಧರ್ಮ. ಅದೇ ಧ್ಯಾನಾಭ್ಯಾಸ. ಕೆನ್ನೆಗಳ ಅನುಭವ ಮಾಡಿ. ಕಣ್ಣು ರೆಪ್ಪೆಗಳನ್ನು ಬಿಗಿ ಮಾಡಿ ಸಡಿಲು ಬಿಡಿ, ಬಿಗಿ ಮಾಡಿ ಸಡಿಲು ಬಿಡಿ. ನೋಡಿ, ಕಣ್ಣು ರೆಪ್ಪೆಗಳಲ್ಲಿ ಯಾವ ರೀತಿ ಕಣ್ಣುಗಳಲ್ಲಿ ಸಂವೇದನ, ನಾನೆಂಬ ಅನುಭವ, ಅಸ್ತಿತ್ವ ಅನುಭವ ಆಗ್ತಾಯಿದೆ ನೋಡಿ. ಕಣ್ಣುಗುಡ್ಡೆಗಳನ್ನು ಅಲುಗಾಡಿಸ್ತಾ, ಕಣ್ಣುಗುಡ್ಡೆಗಳನ್ನು ಅಕ್ಕಪಕ್ಕ, ಮೇಲೆ ಕೆಳಗೆ, ಎಡದಿಂದ ಬಲ, ಬಲದಿಂದ ಎಡ ತಿರುಗಿಸುತ್ತಾ ಕಣ್ಣುಗುಡ್ಡೆಗಳಲ್ಲಿ ಮನಸ್ಸನ್ನಿಡಿ. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ. ಯಾವ ಬಣ್ಣವನ್ನು ನೋಡಬೇಡಿ, ಯಾವ ಚಿತ್ರವನ್ನೂ ನೋಡಬೇಡಿ. ಕೇವಲ ಸಂವೇದನೆ ಮಾತ್ರ ಅನುಭವ ಮಾಡಿ. ಸಂವೇದನವೇ ಶುದ್ಧಾತ್ಮ, ಶುದ್ಧಾತ್ಮನೇ ಸಂವೇದನ. ಸುಖಾನುಭೂತಿಯೇ ಜೀವ, ಜೀವವೇ ಸುಖಾನುಭೂತಿ. ಸುಖಾನುಭೂತಿ ಸ್ವಪರಿಣಮನ, ದುಃಖಾನುಭೂತಿ ಪರಪರಿಣಮನ. ಸುಖಾನುಭೂತಿ ಸ್ವಭಾವವಿದೆ, ದುಃಖಾನುಭೂತಿ ವಿಭಾವವಿದೆ. ದುಃಖಾನುಭೂತಿ ನನ್ನ ಸ್ವಭಾವವಲ್ಲ, ಅದನ್ನು ಬಿಡಬೇಕು. ಸುಖಾನುಭೂತಿ ನನ್ನ ಸ್ವಭಾವವಿದೆ. ನಾನು ಶುದ್ಧಾತ್ಮ, ಸುಖ ಸ್ವರೂಪಿಯಾಗಿದ್ದೇನೆ. ಮೈಯೆಲ್ಲ ಕಣ್ಣು, ಮೈಯೆಲ್ಲ ಮನಸ್ಸು, ಮೈಯೆಲ್ಲ ಬಲು ಸುಖ ಶಕ್ತಿ. ನಿನ್ನ ಮೈಯೆಲ್ಲ ಬಲು ಸುಖ ಶಕ್ತಿ. ಮೈಯೆಲ್ಲ ನಾನೆಂಬ ಸಂವೇದನೆ ಮನಸ್ಸು, ಮೈಯೆಲ್ಲ ನಾನೆಂಬ ಕಣ್ಣು, ಮೈಯೆಲ್ಲ ನಾನೆಂಬ ಸುಖಾನುಭೂತಿ. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಧ್ಯಾನಾಭ್ಯಾಸ ಮಾಡಿ. ಇದು ನಮ್ಮ ಕರ್ತವ್ಯ. ನಾವು ನಮ್ಮ ಧ್ಯಾನ ಮಾಡುವುದೇ ಧರ್ಮ. ನಾವು ನಮ್ಮನ್ನು ಸಂವೇದನ ಅನುಭವ ಮಾಡುವುದೇ ಧರ್ಮ. ಅದೇ ನಮ್ಮ ಪರಮ ಕರ್ತವ್ಯ, ಏಕಮಾತ್ರ ಕರ್ತವ್ಯ. ನಿಮ್ಮ ಕಿವಿಗಳ ಉದ್ದ ಅಗಲ ದಪ್ಪ ಎಲ್ಲಿವೆ? ನಿಮ್ಮ ಕಿವಿಗಳು ಎಷ್ಟು ಕಿವಿಗಳು? ಹಿಂದೆ ಮುಂದೆ ಕೆಳಗೆ ಎಲ್ಲಿವೆ ನೋಡಿ ಕಿವಿಗಳು?
ಬಲ ಕಿವಿಯನ್ನು ಸಂವೇದನೆ ಮಾಡ್ತಾ ಮಸಾಜ್ ಮಾಡ್ತಾ ಮನಸ್ಸಿನ ಮೂಲಕ ಅಥವಾ ಕೈಗಳ ಮೂಲಕ ನಿಮ್ಮ ಕಿವಿಯ ರಂಧ್ರಗಳು, ಕಿವಿಯ ಉದ್ದಗಲ ದಪ್ಪ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಕಿವಿಗಳೆಲ್ಲಿವೆ, ಎಷ್ಟಿವೆ ಅನುಭವ ಮಾಡಿ. ಕಿವಿಗಳ ಮೇಲೆ ಮನಸ್ಸಿಡಿ. ಮೊದಲು ಬಲಗೈ ಕಿವಿ, ಬಲ ಕಿವಿ, ನಿಮ್ಮ ಬಾಯಿಯೊಳಗೆ ನಾಲಿಗೆಯನ್ನು ಎಳೆಗಾಡಿಸ್ತಾ ಒಳಗಡೆ ಅನುಭವ ಮಾಡಿ. ವಸುಡೆಗಳು, ಮೇಲೆ ಕೆಳಗೆ, ಅಕ್ಕಪಕ್ಕ. ಊಟ ಮಾಡುವ ತರಹ, ತಿನ್ನುವ ತರಹ ನಿಮ್ಮ ಬಾಯಿಯನ್ನು ಅಲುಗಾಡಿಸಿ. ಶಾಂತಿ ಶಾಂತಿ ಅನುಭವ ಮಾಡಿ.
ನಿಮ್ಮ ಎಡಕಿವಿ ಎಲ್ಲಿದೆ, ಎಡಕಿವಿಯನ್ನು ಸಂವೇದನೆ ಮಾಡಿ, ಮಸಾಜ್ ಮಾಡಿ, ಕೈಗಳ ಮೂಲಕ ಅಥವಾ ಮನಸ್ಸಿನ ಮೂಲಕ ಕಿವಿಯ ರಂಧ್ರಗಳು ಉದ್ದಾಗಲ ದಪ್ಪದ ಅನುಗಲ ಅನುಭವ ಮಾಡಿ. ಆನಂದ 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 ಅನುಭವ ಮಾಡಿ. ನಾವು ನಮ್ಮ ಸಂವೇದನವನ್ನು ಅನುಭವ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣವೇ ನಮ್ಮ ಮನಸ್ಸನ್ನು, ಚಿತ್ತವೃತ್ತಿಯನ್ನು, ನಮ್ಮ ಸ್ವ ಅಸ್ತಿತ್ವ, ನಮ್ಮ ನಾನು ಎಂಬ ಫೀಲಿಂಗ್ ಮೇಲೆ ಮನಸ್ಸಿಟ್ಟ ತಕ್ಷಣವೇ ಆನಂದ ಆನಂದ ಆನಂದದ ಅಲೆಗಳು ಉಕ್ಕಿ ಉಕ್ಕಿ ಬರುತ್ತವೆ. ಶಾಂತಿ ಅನುಭವ ಮಾಡಿ. ನಿಮ್ಮ ಹಣೆಯ ಉದ್ದಗಲ ದಪ್ಪ ಹಣೆಯ ಮೇಲೆ ಕೈಯಿಟ್ಟು ಅಥವಾ ಮಸಾಜ್ ಮಾಡ್ತಾ ಮನಸ್ಸಿನ ಮೂಲಕ ಅಥವಾ ಕೈಗಳ ಮೂಲಕ ಸಂವೇದನೆ ಮಾಡಿ ಹಣೆಯ ಉದ್ದಗಲ ದಪ್ಪ ಅನುಭವ ಮಾಡಿ. ಶಾಂತಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಿಮ್ಮ ತಲೆಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಿಮ್ಮ ತಲೆಯ ಭಾರ ಅನುಭವ ಮಾಡಿ. ನಿಮ್ಮ ತಲೆಯಲ್ಲಿ, ಜಡತಲೆಯಲ್ಲಿ ನಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ ನೋಡಿ ಅನುಭವ ಮಾಡಿ.
ನಿಮ್ಮ ತಲೆಯ ಬಲಬದಿ ಎಡಬದಿ ಅನುಭವ ಮಾಡಿ. ಕಿವಿ ಮತ್ತು ಹುಬ್ಬುಗಳ ಮಧ್ಯದಲ್ಲಿ ತಲೆಯ ಬಲಬದಿ ಎಡಬದಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಆಗ್ತಾಯಿದೆ ನೋಡಿ. ಅಲ್ಲಿ 2-3 ಬೆರಳುಗಳ ತುದಿಗಳನ್ನಿಟ್ಟು ನಾಡಿ ಸಂವೇದನ ಅನುಭವ ಮಾಡಿ. ಅದು ನಾಡಿ ಸಂವೇದನ ಅಲ್ಲ, ಅದು ನಮ್ಮ ಆತ್ಮ ಪ್ರದೇಶಗಳ ನಮ್ಮ ಅಸ್ತಿತ್ವದ ಸಂವೇದನೆಯಾಗಿದೆ. ಅದರ ಮೇಲೆ ಮನಸ್ಸಿಟ್ಟರೆ ಸುಖಾನುಭೂತಿ 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 ಮಾತ್ರ ಆಗತ್ತೆ. ಆನಂದ 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 ಅನುಭವ ಆಗತ್ತೆ. ಹಾಗಾಗಿ ಆತ್ಮನ ಸ್ವರೂಪ ಆನಂದ ಸುಖ ಶಾಂತಿ ಸ್ವರೂಪವಾಗಿದೆ. ಅದೇ ಜ್ಞಾನ ಸ್ವರೂಪ. ಕಣ್ಣಿನ ಮೂಲಕ ಮನಸ್ಸಿನ ಮೂಲಕ ನೋಡುವುದು ತಿಳಿಯುವುದು ಜ್ಞಾನ ಅಲ್ಲ, ಅದು ಇಂದ್ರಿಯ ಜ್ಞಾನ. ಅದು ಹೇಯವಾಗಿದೆ, ತುಚ್ಛವಾಗಿದೆ, ಅದು ಸಂಸಾರಕ್ಕೆ ಕಾರಣವಾಗಿದೆ. ಇಂದ್ರಿಯ ಜ್ಞಾನ ನಮ್ಮ ಸಂವೇದನೆ ನಾವು ಮಾಡುವುದೇ ಅತೀಂದ್ರಿಯ ಜ್ಞಾನ. ಅದೇ ಸಂವೇದನೆ ಸುಖಾನುಭೂತಿ. ಸುಖಾನುಭೂತಿಯೇ ಆತ್ಮನ ಸ್ವರೂಪ, ದುಃಖಾನುಭೂತಿಯೇ ಆತ್ಮನ ವಿಭಾವ. ನಾವು ನಮ್ಮ ಸಂವೇದನದ ಮೇಲೆ ಮನಸ್ಸಿಟ್ಟರೆ ಆನಂದ ಅನುಭೂತಿ ಆಗತ್ತೆ, ಸುಖಾನುಭೂತಿ ಆಗತ್ತೆ. ಅದೇ ಆತ್ಮನ ಸ್ವರೂಪ. ಆತ್ಮನ ಸ್ವರೂಪ ಸುಖ ಸ್ವರೂಪವಾಗಿದೆ. ಜ್ಞಾನ, ವೀರ್ಯ, ದರ್ಶನ ಇತ್ಯಾದಿ ಅಲ್ಲ. ಆತ್ಮನ ಸ್ವರೂಪ ಕೇವಲ ಸುಖ ಸ್ವರೂಪವಾಗಿದೆ. 6 ಗುರಾನಿಗಳಲ್ಲಿ ದೌಲತ್ ರಾಮರು ಹೇಳ್ತಾರೆ 3ನೇ ಪದ್ಯದಲ್ಲಿ, ಜಗತ್ತಿನಲ್ಲಿ ಅನಂತ ಜೀವಗಳಿವೆ. ಅವು ಸುಖವನ್ನು ಬಯಸುತ್ತವೆ, ದುಃಖದಿಂದ ಹೆದರುತ್ತವೆ. ಸುಖವನ್ನು ಏಕೆ ಬಯಸುತ್ತವೆ? ಯಾಕೆಂದರೆ ಸುಖವು ಆತ್ಮನ ಸ್ವರೂಪವಾಗಿದೆ. ಸತ್ಯಂ ಶಿವಂ ಸುಂದರಂ, ಇದು ಆತ್ಮನ ಸ್ವರೂಪವಾಗಿದೆ. ಸುಖವು ಸುಂದರ ರೂಪವಾಗಿದೆ. ಸುಖವೇ ಸುಂದರ, ಸುಂದರವೇ ಸುಖ. ಸುಖವೇ ನಿಜವಾದ ಸುಂದರ. ಸುಖವೇ ಸುಖ ಸ್ವರೂಪ, ಮೋಕ್ಷ ಸ್ವರೂಪವಾಗಿದ್ದರಿಂದ ಶಿವಂ ಆಗಿದೆ. ಆತ್ಮ ಸುಖವೇ ಸುಖ ಸ್ವರೂಪ, ಮೋಕ್ಷ ಸುಖ ಸ್ವರೂಪವಾಗಿದೆ. ಅದಕ್ಕಾಗಿ ಆತ್ಮ ಸುಖವೇ ಸುಖಂ ಶಿವಂ ಆಗಿದೆ. ಅದು 3 ಲೋಕದಲ್ಲಿ ಸುಂದರವಾಗಿದೆ. ಸುಖದಷ್ಟು ಸುಂದರವಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದು ಇಲ್ಲ. ಆತ್ಮ ಸುಖದಷ್ಟು ಸುಂದರವಾದ ವಸ್ತು ಇನ್ನೊಂದಿಲ್ಲ. ಆತ್ಮ ಸುಖವೇ ಸುಂದರವಾಗಿದೆ. ಹಾಗಾಗಿ ಆತ್ಮ ಸುಖ ಸ್ವರೂಪವು ಸತ್ಯಂ ಶಿವಂ ಸುಂದರಮೂ ಆಗಿದೆ. ಸುಖ ಸತ್ಯ ಸ್ವರೂಪವಾಗಿದೆ, ಅಂದರೆ ಅಸ್ತಿತ್ವ ಸ್ವರೂಪವಾಗಿದೆ, ಸತ್ತಾ ಸ್ವರೂಪವಾಗಿದೆ, ಧ್ರುವ ಸ್ವರೂಪವಾಗಿದೆ, ಶಾಶ್ವತ ಅವಿನಶ್ವರವಾಗಿದೆ. ಆತ್ಮನು ಎಲ್ಲರಿಗೂ ನಾನೆಂಬ ಸುಖ ಅನುಭೂತಿಯ ರೂಪದಲ್ಲಿ ಎಲ್ಲರಿಗೂ ಅನುಭವದಲ್ಲಿ ಬರ್ತಾ ಇದ್ದಾನೆ. ನಾವು ನಮ್ಮ ಮೇಲೆ ಮನಸ್ಸಿಟ್ಟ ತಕ್ಷಣವೇ ನಮಗೆ ಆನಂದ ಅನುಭೂತಿ ಆಗತ್ತೆ. ನಾವು ನಮ್ಮಿಂದ ಮನಸ್ಸನ್ನು ತೆಗೆದ ತಕ್ಷಣವೇ ನಮಗೆ ದುಃಖಾನುಭೂತಿಯಾಗತ್ತೆ. ಹಾಗಾಗಿ ನಿರಂತರ ನಾವು ನಮ್ಮ ಜೊತೆಗೆ ಕೂಡಿರೋಣ. ನಾವು ನಮ್ಮ ಸಂವೇದನೆ ಮಾಡ್ತಾ ಇರೋಣ. ಪಾದದಿಂದ ನೆತ್ತಿವರೆಗೆ, ಬೆಳಗಿಂದ ರಾತ್ರಿ, ರಾತ್ರಿಯಿಂದ ಬೆಳಗಿನವರೆಗೆ. ಶಾಂತಿ ಶಾಂತಿ ಸ್ವರೂಪವ ಅನುಭವ ಮಾಡಿ.
ಆತ್ಮನ ಸ್ವರೂಪ ಸುಖ ಸ್ವರೂಪವಾಗಿದೆ, ಜ್ಞಾನ ಸ್ವರೂಪ ಅಲ್ಲ. ನಾವು ನೀವು ಎಲ್ಲರೂ ಜೀವನದಲ್ಲಿ ಕಷ್ಟಪಡುವುದು, ಪ್ರಯತ್ನ ಮಾಡುವುದು ಎಲ್ಲವೂ ಸಂಸಾರಿಗಳು, ತ್ಯಾಗಿ, ಸಾಧು ಸಂತರು ಎಲ್ಲರೂ ಪ್ರಯತ್ನ ಮಾಡುವುದು, ಕಳ್ಳನು, ದುಷ್ಟರು, ಸಜ್ಜನರು ಎಲ್ಲರೂ ತಮ್ಮ ತಮ್ಮ ಆತ್ಮ ಸುಖಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಸ್ವರೂಪ ಆತ್ಮನ ಸ್ವರೂಪ ಸುಖ ಸ್ವರೂಪವಾಗಿದೆ. ಆನಂದ 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 ಅನುಭವ ಮಾಡಿ ನೋಡಿ. ನಿಮಗೆ ಹುಬ್ಬುಗಳು ಮತ್ತು ಕಿವಿಗಳ ಮಧ್ಯ ತಲೆಯ ಬಲಬದಿ ಎಡಬದಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಅನುಭವ ಆಗ್ತಾಯಿದೆ. ಅದನ್ನು ಎನಿಸಿ ಅದರ ಮೇಲೆ ಮನಸ್ಸಿಡಿ, ಬೆರಳನ್ನಿಡಿ, ತುದಿ ಬೆರಳನ್ನು. ಸಂಸಾರ ಭೋಗವಾಗಲಿ, ಪುಣ್ಯ ಕಾರ್ಯಗಳಾಗಲಿ, ಪುಣ್ಯ ಕಾರ್ಯಗಳಾಗಲಿ, ಪಾಪ ಕಾರ್ಯಗಳಾಗಲಿ, ನಿರಂತರ ಆತ್ಮನ ಭೋಗವಾಗಿ ಇರಬೇಕು. ಆತ್ಮನ ಯೋಗವಿರಬೇಕು. ಆತ್ಮನ ಯೋಗವೇ ಭೋಗ, ಆತ್ಮನ ಭೋಗವೇ ಯೋಗ. ಸಂಸಾರ ಭೋಗ ಅದು ರೋಗ, ಆತ್ಮನ ಭೋಗವೇ ಯೋಗ, ಅದೇ ಸುಯೋಗ. ಅದಕ್ಕೆ ರತ್ನಾಕರ ಕವಿಗಳು ಹೇಳ್ತಾರೆ, ಯೋಗವಾಗಲಿ ಭೋಗವಾಗಲಿ ನಿನ್ನ ಸಂಯೋಗವಾದರೆ ತಾನೇ ಮುಕ್ತಿ. ನಿನ್ನ ಸಂಯೋಗ ಹೊಂದಿದ್ರೆ ಸಾಕು ಭಗವಂತ, ನಿಜ ಪರಮಾತ್ಮ, ಶುದ್ಧಾತ್ಮ. ಭರತ ಚಕ್ರವರ್ತಿ ಸಂಸಾರ ಭೋಗವನ್ನು ಅನುಭವಿಸ್ತಾ ಇದ್ದರೂ ಕೂಡ ಆತ್ಮನ ಭೋಗವನ್ನು ಅನುಭವಿಸ್ತಾ ಇದ್ದ. ನಾವು ಕೂಡ ಸಂಸಾರದಲ್ಲಿ ಇದ್ದರೂ ಕೂಡ, ಸಂಸಾರ ಭೋಗಗಳನ್ನು ಮಾಡ್ತಾ ಇದ್ದರೂ ಕೂಡ ಆತ್ಮನ ಭೋಗ, ಆತ್ಮನ ಸಂಯೋಗ ಮಾಡ್ತಾ ಇರಬೇಕು. ಬೆಳಗಿಂದ ರಾತ್ರಿವರೆಗೆ, ರಾತ್ರಿಯಿಂದ ಬೆಳಗ್ಗೆವರೆಗೆ ನಿರಂತರ ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ನಮ್ಮ ಚಿತ್ತ ಪಾದದಿಂದ ನೆತ್ತಿವರೆಗಿರಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ, ಯಾವ ಚಿಂತೆ ವಿಚಾರವೂ ಇಲ್ಲ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ಅನಂತ ಅನಂತ ತೀರ್ಥಂಕರ ಪರಮಾತ್ಮರು ಹೇಳಿದ್ದಾರೆ. ಅವರಿಗೆ ಅನಂತಾನಂತ ನಮನಗಳನ್ನು ಸಲ್ಲಿಸುತ್ತಾ, ಸಮ್ಯಕ್ ದೃಷ್ಟಿ ಮುನಿಗಳು ಶ್ರಾವಕರಿಗೂ ನಮಿಸುತ್ತಾ, ನಿಜ ಶುದ್ಧಾತ್ಮ ದೇವನಿಗೂ ಕೂಡ ನಮಿಸುತ್ತಾ, ಈಗ ಎರಡು ಹಸ್ತಗಳನ್ನು ಕಣ್ಮೇಲಿಡಿ. ನಿಧಾನಕ್ಕೆ ಕಣ್ಣನ್ನು ತೆಗೆಯಿರಿ. ನಿಧಾನಕ್ಕೆ ಕಣ್ಣನ್ನು ತೆರೆದು ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ ನಿಮ್ಮ ಅಸ್ತಿತ್ವ ಅನುಭವ ಮಾಡಿ. ನಿಮ್ಮ ಅಸ್ತಿತ್ವದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಮತ್ತೆ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹಸ್ತಗಳನ್ನು ಹಾಗೆ ಮುಖಕಮಲದ ಮೇಲೆ ಉಜ್ಜಿ ಮಸಾಜ್ ಮಾಡಿ. ಕಿವಿಗಳು, ಹಣೆ, ಹುಬ್ಬುಗಳು, ಕಣ್ಣುಗಳು, ಮೂಗು, ಬಾಯಿ, ತುಟಿಗಳು, ನಿಮ್ಮ ಹಸ್ತವನ್ನು ಚೆನ್ನಾಗಿ ಮಸಾಜ್ ಮಾಡಿ ನಿಮ್ಮ ಮುಖಕಮಲದ ಮೇಲೆ, ನಿಮ್ಮ ಕಿವಿಗಳ ಮೇಲೆ. ಶಾಂತಿ ಶಾಂತಿ ಬಿಸಿ ಬಿಸಿ ಅನುಭವ ಮಾಡಿ. ಮೊದಲು ಒಂದು ಹಸ್ತವ ಹಾಗೆ ಉಜ್ತಾ ಮೊದಲು ಒಂದು ಹಸ್ತವನ್ನು ಕಣ್ಮುಚ್ಚಿ ಒಂದು ಹಸ್ತವನ್ನು ಎತ್ತಿ ಮಂಡಿಗಾಲ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನು ಎತ್ತಿ ಇನ್ನೊಂದು ಮಂಡಿಗಾಲ ಮೇಲಿಡಿ.
ನೋಡಿ, ಯಾವ ವಿಚಾರ ವಿಕಲ್ಪಗಳಿಲ್ಲ. ಇದೇ ಸಂವರ ತತ್ವ. ಕಡಿಮೆ ಆಗ್ತಾ 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 ಹೋಯಿತು ವಿಚಾರಗಳು, ಸಂಕಲ್ಪಗಳು, ವಿಕಲ್ಪಗಳು. ಇದೇ ಸಂವರ ತತ್ವ. ನಿಮ್ಮ ಬಹಿರಂಗ ಜಡ ಶರೀರ, ಡೆಡ್ ಬಾಡಿ, ಆ್ಯಂಡ್ ಇಂಟರ್ನಲ್ ಫೀಲಿಂಗ್ ಬಾಡಿ ಶುದ್ಧಾತ್ಮ. ಇಂಟರ್ನಲ್ ಫೀಲಿಂಗ್ ಬಾಡಿ ಈಸ್ ಶುದ್ಧಾತ್ಮ, ಸೋಲ್, ಪ್ಯೂರ್ ಸೋಲ್. ಆ್ಯಂಡ್ ಔಟ್ ಲುಕಿಂಗ್ ಬಾಡಿ ಈಸ್ ಡೆಡ್ ಬಾಡಿ. ಮತ್ತು ನಿಮ್ಮ ಮನಸ್ಸು, ಬಹಿರಂಗ ಅಂತರಂಗ ಎರಡೂ ಶರೀರಗಳು, ನಿಮ್ಮ ಮನಸ್ಸು ಎಲ್ಲವೂ ಹಗುರವಾಯಿತು. ಇದು ನಿರ್ಜರ ತತ್ವ. ಶಾಂತಿ ಶಾಂತಿ, ನೆಮ್ಮದಿ ಅನುಭವ ಮಾಡಿದ್ರಿ. ಆತ್ಮ ಪ್ರದೇಶ ಮೇಲೆ ಮನಸ್ಸಿಟ್ಟಿದ್ರಿ. ಆತ್ಮನ ಅಸ್ತಿತ್ವ ಮೇಲೆ, ನಿಮ್ಮ ಅಸ್ತಿತ್ವದ ಮೇಲೆ ನೀವು ಮನಸ್ಸಿಟ್ಟಿದ್ರಿ. ನಿಮ್ಮ ಧ್ಯಾನ ನೀವೇ ಮಾಡ್ತಾಯಿದ್ರಿ. ಇದು ಮೋಕ್ಷ ತತ್ವ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸ್ತಿತ್ವ, ನಾನಿದ್ದೇನೆಂಬ ಅನುಭವ. ಇಲ್ಲಿ ಇದ್ದೇನೆ, ಅಲ್ಲಿ ಇದ್ದೇನೆ, ಮೇಲೆ ಇದ್ದೇನೆ, ಕೆಳಗೆ ಇದ್ದೇನೆ, ಕೈಯಲ್ಲಿ, ಬೆನ್ನಲ್ಲಿ, ಹೊಟ್ಟೆ, ಎಲ್ಲ ಕಡೆಗೂ ನಾನಿದ್ದೇನೆ. ಆ ನಾನು ಇದ್ದೇನೆಂಬ, ನಾನು ಎಂಬ ಅನುಭವ, ಅದೇ ಜೀವತತ್ವ. ಜೀವಾಸ್ತಿಕಾಯ. ತಾವೆಲ್ಲರೂ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡಿದ್ದೀರಿ. ತಾವೆಲ್ಲರೂ ಶುದ್ಧಾತ್ಮರು. ತಮಗೆಲ್ಲರಿಗೂ ಅಭಿನಂದನೆಗಳು. ಇವತ್ತು ಚರ್ಚೆ ಇರುವುದಿಲ್ಲ. ನಿನ್ನೆ ಚರ್ಚೆ ಇತ್ತು, ಮತ್ತು ನಾಳೆ ಚರ್ಚೆ ಇರುತ್ತದೆ. ಹಾಗಾಗಿ ತಮ್ಮೆಲ್ಲರ ಅನುಮತಿ ಮೇರೆಗೆ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇವೆ. ಶಾಂತಿ ಶಾಂತಿ ಶಾಂತಿ.